ಸರ್, ಈ ದಿನ ಈ ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಂದರೆ, ಕೆಲವು ದಿನಗಳ ಹಿಂದೆ ಕೆಲವೊಬ್ಬರು ಹೊಸೂರು ಗ್ರಾಮದಲ್ಲಿ ಯಾವ ಐಮಾಸ್ ಲೈಟ್ಗಳು ಅಂಟ್ಕೊಳ್ತಾ ಇಲ್ಲ, ಫಿಲ್ಟರ್ ನೀರು ಕೆಲಸ ಮಾಡ್ತಾ ಇಲ್ಲ, ರೋಡ್ಗಳಿಲ್ಲ, ಚರಂಡಿಗಳಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡಿದರು. ದಯವಿಟ್ಟು ಅವ್ರಿಗೆ ಹೇಳ್ತೀನಿ, ನಿಮ್ಮ ಮುಖಾಂತರ ಹೊಸೂರಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡಿದ್ದೀವಿ. ಐಮಾಸ್ ಲೈಟ್ ನೋಡ್ರಿ, 25 ವರ್ಷಗಳಿಂದ ನಮ್ಮ ಊರಿನಲ್ಲಿ ಯಾವುದೋ ಬುಡ್ಡಿ ಲೈಟ್ಗಳಿದ್ವು, ಅಂಥದನ್ನು ನಮ್ಮ ಶಾಸಕರು ಐಮಾಸ್ ಲೈಟ್ಗಳು, ಅದು ಒಂದಲ್ಲ, ಬಸ್ ಸ್ಟ್ಯಾಂಡಲ್ಲೊಂದು, ಸರ್ಕಲಲ್ಲೊಂದು, ಕಾಲೋನಿಯಲ್ಲೊಂದು 3 ಲೈಟ್ಗಳು ಐಮಾಸ್ ಲೈಟ್ಗಳು ಹಾಕ್ಸಿದ್ದಾರೆ. ರೋಡ್ ಇರಲಿಲ್ಲ, ತುಂಬ ಅಗಲ ಮಾಡಿ ಒಳ್ಳೆ ರೋಡ್ ಮಾಡಿದ್ದಾರೆ. ಮತ್ತು ಫಿಲ್ಟರ್ ನೀರು ಕೆಲಸ ಮಾಡಲ್ಲ ಅಂತ ಹೇಳಿದರು. ಇವಾಗ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ, 3 ಫಿಲ್ಟರ್ ನೀರಿದೆ ಊರಲ್ಲಿ. ಪುಟ್ಟಸ್ವಾಮಿ ಗೌಡರು ಬಂದ ಮೇಲೆ 2 ಫಿಲ್ಟರ್ ನೀರು ಹಾಕಿದ್ದಾರೆ. ಪ್ರತಿದಿನ ಕೆಲಸ ಮಾಡ್ತಾಯಿದೆ. ಸುಮ್ಮನೆ ಈ ಅಪಪ್ರಚಾರ, ನೀವು ಏನೋ ಹೆಸರು ತಗೊಳ್ಳೋಕ್ಕೆ ಅಪಪ್ರಚಾರ ಮಾಡೋದು ತಪ್ಪಾಗುತ್ತೆ. ಏನಾನ ಮಾತಾಡಿದ್ರೆ ಕೆಲಸ ನೋಡಿ, ಅವ್ರು ನೋಡಿರ್ತಾರೆ, ಸುಮ್ಮನೆ ಏನೋ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ನಮ್ಮ ಹೊಸೂರಿಗೆ ಪ್ರತಿಯೊಂದು ಜಾತಿಗೂ ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ನಾಯಕರ ಭವನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಮುಸ್ಲಿಂ ಜನಾಂಗದಕ್ಕೆ ಶಾದಿ ಮಹಲ್ಗೆ ಅಪ್ರೂವಲ್ ಮಾಡಿ ಕಳಿಸಿದ್ದಾರೆ. ಇಂಥ ಶಾಸಕರನ್ನ ನಾವು ಇದುವರೆಗೂ ನೋಡಿಲ್ಲ. ನಾವು ಇಂಥ ಶಾಸಕರನ್ನ ಪಡೆದಿರೋದಂಥ ಪುಣ್ಯ ನಮ್ಮದು. ಈ ಯೋಗೀಶ್ ಅನ್ನೋನು ಹೇಳಿದ್ದಾನೆ, ಲೈಟ್ ಅಂದ್ಕೊಳ್ಳಲ್ಲ. ನೋಡಪ್ಪ, ಬಸ್ ಸ್ಟ್ಯಾಂಡಲ್ಲಿ ನೀವು ಕೂತ್ಕೊಂಡು ಹೇಳ್ತಾ ಇದ್ದೀವಿ, ನಿಮ್ಮ ಮುಖಾಂತರ ಎಲ್ಲ ಲೈಟ್ಗಳು ಅಂದ್ಕೊಳ್ತಾ ಇದ್ದಾವೆ, ಎಲ್ಲ ಕೆಲಸ ಮಾಡ್ತಾಯಿದೆ, ಎಲ್ಲ ನೀರು ಫಿಲ್ಟ್ರು ಬರ್ತಾ ಇದೆ. ನೀವು ಸಾರ್ವಜನಿಕರಿಗೆ ಹೋಗಿ ನೀವು ಹೇಳಿದ್ರೂ ಸತ್ಯ ಇರಬೇಕು. ದಯವಿಟ್ಟು ಇಂಥ ಅಪಪ್ರಚಾರಗಳನ್ನು ಮಾಡೋದು ನಿಲ್ಲಿಸಿ, ಏನಾನ ಕೈಯಲ್ಲಾದರೆ ಜನಸೇವೆ ಮಾಡಿರಿ. ಸುಮ್ಮನೆ ಅಪಪ್ರಚಾರ ಮಾಡೋದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಹೊಸೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ನರಸಿಂಹಮೂರ್ತಿ ಅಂತ ನನ್ನ ಹೆಸರು. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ 6 ಲೈಟ್ಗಳಿದ್ದಾವೆ. ಒಂದು ಲೈಟು ಹತ್ಕೊಂತ ಇಲ್ಲ. ಊರೆಲ್ಲಾನು ಕಗ್ಗತ್ತಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಒಂದ್ಸತಿ ಸ್ವಲ್ಪ ಅಲ್ಲಿ ನೋಡಿಸ್ಬೇಕು ಜನಗಳಿಗೆಲ್ಲ. ಸರ್, ನೀವು ನೋಡಿಸ್ಬೇಕು, ಹಂಗೆ ಸ್ವಲ್ಪ ನೋಡಿಸಿ. ಹೊಸೂರಿನಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಪುಟ್ಟಸ್ವಾಮಿ ಗೌಡರು ಬಂದಾಗಿಂದನು ಪ್ರತಿಯೊಂದು ಏನು ಸಮಸ್ಯೆ ಇಲ್ದಂಗೆ ಪ್ರತಿಯೊಂದೂ ಬಗೆಹರಿದೈತೆ. ಶಾಸಕರಾದ ಮೇಲೆ 3 ವರ್ಷದಿಂದ ಅವರು ಬಡ ಹೆಣ್ಣು ಮಕ್ಕಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಇದು ಏನು ಉಡುಗೊರೆ ಆಗಿ ಸೀರೆಗಳು ಕೊಡ್ತಾ ಇರೋದಲ್ಲ, ಅವರು ಸಮಾಜ ಸೇವೆ ಮಾಡೋವಾಗ 6 ವರ್ಷದಿಂದ ಕೊಡ್ತಾ ಇದ್ದಾರೆ. ಆದ್ರೂ ಕಿಡಿಗೇಡಿಗಳು ಅವ್ರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ಕೊ. ನಮಸ್ಕಾರ, ನನ್ನ ಹೆಸರು ಅಶೋಕ. ಪುಟ್ಟಸ್ವಾಮಿ ಗೌಡರು ಬಂದಾದ ಮೇಲೆ ನಮ್ಮ ಕಾಲೋನಿಯಲ್ಲಿ ಏನು ನಮ್ಮೂರಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇದ್ದರೆ, ನಮ್ಮೂರಲ್ಲಿ ಕೆಲಸ ಆಗಿದೆ, ಮತ್ತು ನಮ್ಮ ಕಾಲೋನಿಯಲ್ಲಿ ಕೆಲಸ ಆಗಿದ್ದಾವೆ. ರೋಡುಗಳಾಗಿದೆ, ಮತ್ತು ಫಿಲ್ಟರ್ ನೀರಾಗಿದೆ. ಅಂಬೇಡ್ಕರ್ ಸಮುದಾಯ ಭವನಕ್ಕೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದು ಕೆಲಸ ನಡೀತಾ ಇದೆ. ಒಂದು ಐಮಾಸ್ ಲೈಟ್ ಹಾಕ್ಸಿದ್ದಾರೆ. ಅದು ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು. ಬಂದು ನೋಡಿ, ಯಾರೇ ಆಗಲಿ ಬಂದು ನೋಡಬೇಕು. ಅವ್ರ ಊರಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಊರಲ್ಲಿ ಇದ್ದಿದ್ರೆ ಈ ಥರ ಸುಳ್ಳು ಹೇಳ್ತಿರಲಿಲ್ಲ. ಬಂದು ನೋಡಲೇಬೇಕಾದ್ರೆ. ಈಗ ಅದೇ ನಮ್ಮ ಅಂಬೇಡ್ಕರ್ ಸಮುದಾಯ ಭವನ ಹತ್ರ ಒಂದು ಫಿಲ್ಟ್ರ್ ನೀರು ಹಾಕಿದ್ವಿ. ಆ ಫಿಲ್ಟ್ರ್ ನೀರು ಹಾಕೋದಕ್ಕೆ ನಿಮ್ಮ ಜೊತೆಯಲ್ಲಿರೋರು ಎಷ್ಟು ತೊಂದರೆ ಕೊಟ್ಟರು ಅಂದರೆ, ಅರ್ಜಿಗಳು ಕೊಟ್ಟರು. ಅರ್ಜಿ ಕೂಡ ನಮ್ಮ ಹತ್ರ ಇದೆ. ಏನಂತ ಹೇಳ್ಬಿಟ್ಟು ಅಲ್ಲಿ ಮಾಡಬಾರ್ದು, ಇದು ಮಾಡಬಾರ್ದು, ಅಲ್ಲಿ ಫಿಲ್ಟ್ರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು 106 ಜನ ಎಲ್ಲ ಜಾತಿಯವರು ಬಂದು ಅಲ್ಲಿ ನೀರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ರನ್ನಿಂಗಲ್ಲಿದೆ ಅಲ್ಲಿ ಫಿಲ್ಟ್ರ್ ನೀರು. ಇವಾಗ್ಲೂ ಎಲ್ಲಿ ಫಿಲ್ಟ್ರ್ ನೀರು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಸುಳ್ಳು ಹೇಳ್ಬಾರ್ದು. ಬಂದು ಅಲ್ಲಿ ನೋಡಲಿ. ಅವ್ರ ಊರಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಕೆಲಸ ಮಾಡಿಲ್ಲ ಅಂತ ಹೇಳ್ರಿ. ಯಾಕಂದರೆ ಈಗ ಪುಟ್ಟಸ್ವಾಮಿ ಗೌಡರು ಯಾವುದೇ ವಿಚಾರಕ್ಕಾಗಲಿ, ಮಾಜಿ ಶಾಸಕರು ಅವರಿದ್ದಾಗ ಬೇರೆಯವ್ರು ಬಂದು ಕೆಲಸಗಳು ಮಾಡ್ತಿದ್ರು. ಈಗ ಹಂಗಲ್ಲ. ಈ ಶಾಸಕರು ಪುಟ್ಟಸ್ವಾಮಿ ಗೌಡರು ಇಲ್ಲಿ ಲೋಕಲ್ ಜನಕ್ಕೆ ಇಲ್ಲಿ ಸ್ಥಳೀಯವಾಗಿಯೇ ಕೆಲಸಗಳು ಕೊಡ್ತಾಯಿದ್ದಾರೆ. ಅದರಿಂದ ನಾವು ಯಾವುದೇ ರೀತಿಯಾಗಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗದೆ ನಾವು ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ. ಬಂದು ಕ್ವಾಲಿಟಿ ಚೆಕ್ ಮಾಡಲಿ. ಕೆಲಸ ಮಾಡೋವಾಗ ಅಡ್ಡ ಮಾಡಿಬಿಟ್ಟು ಈಗ ಕೆಲಸ ಆಗಲಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನನ್ನ ಹೆಸರು ಜಯರಾಮ್ ಅಂತೇಳಿ, ಹೊಸೂರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವಾಗ ನಮ್ಮವರೆಲ್ಲ, ನಮ್ಮ ಜೊತೆಗಾರೆಲ್ಲ ಹೇಳಿದ್ರು ಈ ಥರ ಪ್ರಾಬ್ಲಮ್ ಅಂತ. ಅದನ್ನೆಲ್ಲ ಸಾಲ್ವ್ ಮಾಡಿರೋದು ಸುಮ್ಮನೆ ಬೇರೆಯವ್ರು ಹೇಳಿರೋದೆಲ್ಲ ಗೊತ್ತಾಗಿದೆ. ನಾವು ವಾಲ್ಮೀಕಿ ಜನಕ್ಕೆ ಸಂಬಂಧಪಟ್ಟವರು. ನಾವು ಹೆಚ್ಚು ಕಮ್ಮಿ ಒಂದು 50 ವರ್ಷದಿಂದ ಎಲ್ಲರೂ ಕೇಳಿಕೊಂಡ್ರು ವಾಲ್ಮೀಕಿ ಭವನ ಆಗಿರಲಿಲ್ಲ. ಹೋಬಳಿ ಮಟ್ಟದಲ್ಲಿ ಇವತ್ತು ನಮ್ಮ ಹೊಸೂರಲ್ಲಿ ಕನಿಷ್ಠ ಅಂದರೂ ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಭವನ ಇವತ್ತು ನಿರ್ವಹಣೆ ಆಗ್ತಾಯಿದೆ.
ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು 70 ಲಕ್ಷ ರೂಪಾಯಿ ಅನುದಾನ ತಂದು ಮಾಡಿಕೊಟ್ಟಿದ್ದಾರೆ. ಇನ್ನೂ 1-1.5 ಕೋಟಿ ರೂಪಾಯಿ ಆಗುತ್ತೆ ಅದಕ್ಕೆ. ನಮ್ಮ ಶಾಸಕರು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ವಾಲ್ಮೀಕಿ ಭವನ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಶಾದಿ ಮಹಲ್ ಆಗಿರ್ಬೋದು, ಎಷ್ಟೋ ಜನ ಬಂದಿದ್ದಾರೆ, ಯಾರೂ ಮಾಡಿಕೊಟ್ಟಿಲ್ಲ. ಇವತ್ತು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಸಕರು. ಅಂಥ ಒಳ್ಳೆಯವ್ರನ್ನ ತಗೊಂಡೋಗಿ ಸುಮ್ಮನೆ ಅಪಪ್ರಚಾರ ಮಾಡೋದಲ್ಲ. ಮಾಡಿರೋ ಕೆಲಸಗಳ್ನ ಹೇಳ್ರಿ ಅಂತಂದರೆ ಇಲ್ಲದೇ ಇರೋವೆಲ್ಲ ಸುಮ್ಮನೆ ಹುಟ್ಟಾಕೊಂಡು ಹೇಳ್ತಾರೆ, ಚೊಂಬಿಡ್ಕೊಂಡು ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು. ಯಾರೋ ಸುಮ್ಮನೆ ಒಂದು ದಿವಸ ಬರ್ತಾರೆ ಹೋಗ್ತಾರೆ, ಮಾಡೋದಿಲ್ಲ ಏನಿಲ್ಲ. ಮಾಡೋದನ್ನ ಬಿಟ್ಬಿಟ್ಟು ಮಾಡದೇ ಇರೋದು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಈ ಥರ ಮಾಡೋದೆಲ್ಲ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಕಳಪೆ ಕಾಮಗಾರಿ ಹೇಳ್ತಾ ಇದ್ರಲ್ವಾ, ಐಮ್ಯಾಕ್ಸ್ ಲೈಟ್ ಅನ್ಕೊತಾ ಇದ್ದಾರೆ. 6 ಬಲ್ಬಲ್ಲಿ 4 ಕೆಲಸ ಮಾಡ್ತಾ ಅಂತ ನೀವೇ ತೋರಿಸಿ ಸರ್ ಎಲ್ಲರಿಗೂ. ಹೊಸೂರಿನ ಜನತೆಗೆ ಎಲ್ಲರಿಗೂ ಗೊತ್ತು ಶಾಸಕರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರಿಂದ ಏನೇನಾಗ್ತಾಯಿದೆ. ಹೊಸೂರಲ್ಲಿ ರೋಡ್ ಇರಲಿಲ್ಲ, ಸರ್ಕಲಲ್ಲಿ ರೋಡಕ್ಕೆ ಅಗಲವಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ, ಮತ್ತು ರಸ್ತೆಗಳು ಹಾಕ್ಸ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಭವನಕ್ಕೆ ಸಹಾಯ ಮಾಡಿದ್ದಾರೆ, ವಾಲ್ಮೀಕಿ ಭವನಕ್ಕೆ ಸಹಾಯ ಮಾಡಿದ್ದಾರೆ, ನಮ್ಮ ಕುರುಬ ಸಮುದಾಯ ಕನಕದಾಸರ ವಿಗ್ರಹಕ್ಕೆ ಅವ್ರಿಗೆ ಸಹಾಯ ಮಾಡಿ, ನಮಗೆ ಸಹಾಯ ಮಾಡಿದ್ದಾರೆ, ಶಾದಿ ಮಹಲ್ಗೆ ಸಹಾಯ ಮಾಡಿದ್ದಾರೆ. ಇನ್ನೂ ಹೊಸೂರಲ್ಲಿನೇ ಏನು ಕಾಮಗಾರಿ ಆಗಬೇಕು ಸರ್? ಅದನ್ನು ನೀವು ಕಾಮಗಾರಿ ಆಗಿರೋದ್ರನ್ನೇ ಕಾಮಗಾರಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ಈಗ ಇದು SC ಕಾಲೋನಿ. SC ಕಾಲೋನಿಲಿ SC ಗ್ರ್ಯಾಂಟ್ ಹಾಕ್ತಿದ್ದಂಗೆ ಬೇರೆ ಗ್ರ್ಯಾಂಟ್ ಹಾಕೋಕ್ಕಾಗುತ್ತಾ ನಾವು? ಬೇಕಾದ್ರೆ ನೋಡಿರಿ, ಕಳಪೆ ಕಾಮಗಾರಿ ಅಂತಿದ್ದಾರಲ್ಲ, ನೀವೇ ಬಂದು ಊರಲ್ಲಿ 3 ಲೈಟ್ ಹಾಕಿದ್ದಾರೆ ಅಂತೇಳಿ 3 ಲೈಟ್ನ ನೀವೇ ಚೆಕ್ ಮಾಡಿದ್ರಿ. ಅದೇ ರಾಜಬೀದಿ ಥರ ಇದೆ ಹೊಸೂರು. ಈಗ ಮೊದಲು ಹೆಂಗಿತ್ತು ಅಂತ ನೀವು ಪಬ್ಲಿಕ್ನ ಕೇಳ್ರಿ. ಆ ರಸ್ತೆ ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ? ಆ ರಸ್ತೆಯಲ್ಲಿ ಮೊದಲು ಬುಡ್ಡಿ ಲೈಟ್ ಇರಲಿಲ್ಲ ಸರ್. ಒಂದು ಬಲ್ಪ್ ಹಾಕೋದಕ್ಕೆ 15 ದಿನ ತಿಂಗಳು ಬೇಕಿತ್ತು. ಈಗ ನೋಡೋಕೆ ಹೋಗ್ರಿ, ಒಳ್ಳೆ ರಾಜಬೀದಿ ಇದ್ದಂಗಿದೆ. 3 ಐಮಾಸ್ ಲೈಟ್ ಹಾಕ್ಸಿದ್ದಾರೆ MLA ಅವರು. ಬೇಕಾದ್ರೆ ನೀವು ಚೆಕ್ ಮಾಡಿ ಮೇಲೆ ಹಂಗೆ ಮೇಲೆ ತೋರಿಸಿ, ಯಾರು ಎಲ್ಲ ಹೊರಟೋಗಿದೆ, ಆಪಾದನೆ ಮಾಡಿದಾರಲ್ಲ. SC ಕಾಲೋನಿಯಲ್ಲಿ SC ಅನುದಾನ ಹಾಕಿದಾಗ ಬೇರೆ ಅನುದಾನ ಹಾಕಕ್ಕಾಗುತ್ತಾ? ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿದೆ? ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಕಣ್ಮುಂದೆ ದುರ್ಬಳಕೆ ಆಗಿದೆಯಾ ಇಲ್ಲೇನ? ಏನೇ ಕೆಲಸ ಕಾರ್ಯ ಮಾಡೋಕೆ ಹೋದ್ರೂ ಇವರು ಹಿಂಬಾಲಕರ ಮುಖಾಂತರ ಅಡ್ಡಿಪಡಿಸೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅದೇನು ಶುದ್ಧ ನೀರು ಕುಡಿಯೋ ಘಟಕ ಏನು ಇದಾಗಿದೆ, ಕೆಟ್ಟೋಗಿದ್ದಾವೆ ಅಂತ ಹೇಳಿದ್ರು. ಶಾಸಕರು MLA ಆದಮೇಲೆ ಪುಟ್ಸ್ವಾಮಿ ಗೌಡರು 2 ಶುದ್ಧ ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದಾರೆ ಹೊಸೂರು ಗ್ರಾಮಕ್ಕೆ. ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿದೆ, ಇನ್ನೊಂದು ಕಾಲೋನಿ ಅಂಬೇಡ್ಕರ್ ಭವನ ಹತ್ರ ಇದೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಅದು ಕೆಟ್ಟೋಗಿದೆಯೋ ಚೆನ್ನಾಗಿದೆಯೋ ಏನು ಚೆಕ್ ಮಾಡಿ, ಪಬ್ಲಿಕ್ನ ಕೇಳಿ. ಇವರುಗಳು ಅಲ್ಲಿ ಪಾಪ ಅಲ್ಲಿ ಒಂದು SC ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಅಲ್ಲೊಂದು ಶುದ್ಧ ಕುಡಿಯೋ ನೀರಿನ ಘಟಕ ಹಾಕಬೇಕು ಅಂದಾಗ ಯಾವ ರೀತಿ ತೊಂದರೆ ಕೊಟ್ಟರು ಇವರು ಅಂತ ನಮ್ಮ ಅಶೋಕ್ ಅವ್ರಿಗೆ ಗೊತ್ತು, ಜಯರಾಮಣ್ಣಂಗೆ ಗೊತ್ತು, ನಮ್ಮ ನಂಜುಂಡಪ್ಪಣ್ಣಂಗೆ ಗೊತ್ತು. ಎಲ್ಲ ಕೇಳ್ರಿ. ಎಲ್ಲ ಅಡ್ಡಿಪಡಿಸಿದ್ದು ಇವ್ರುಗಳೇ ಅರ್ಜಿಗಳು ಬರ್ಕೊಂಡೋಗಿ ಕೊಡ್ರು. ಆ ಥರ ಅರ್ಜಿನೂ ಇದೆ ಸರ್. ಇವರೇ ಅರ್ಜಿ ಕರ್ಕೊಂಡೋಗಿ ಅರ್ಜಿಗೆ ಇದು ಮಾಡಬಾರ್ದು ಅಂತ ಅಡ್ಡ ಹಾಕಿದ್ರು. ಆದ್ರೂ ಎಲ್ಲ ಮೆಂಬರ್ಸ್ ಹತ್ರ ಸೈನ್ ಮಾಡಿಸ್ಕೊಂಡು ಏನೇನು ತೊಂದರೆ ಕೊಡಬೇಕು ಎಲ್ಲ ಕೆಲಸ ಕಾರ್ಯ ಮಾಡುವಾಗ ತೊಂದರೆ ಕೊಟ್ಟರು. ಆದರೂ ನಮ್ಮ ಮುಖಂಡರು ನಾವೆಲ್ಲನೂ ಯಾರು ತಲೆ ಕೆಡಿಸ್ಕೊಂಡಿದ್ದಂಗೆ ಶಾಸಕರ ಒಂದು ಆದೇಶದಂತೆ ಕ್ಲೀನಾಗಿ ಕೆಲಸಗಳೆಲ್ಲ ಮಾಡಿದ್ದಾರೆ ಶಾಸಕರು. ಬೇಕಾದ್ರೆ ಎಲ್ಲ ಐಮಾಸ್ ಲೈಟ್ಗಳು ಇದ್ದಾವೆ, ಫಿಲ್ಟರ್ ವಾಟ್ಸ್ ಇದ್ದಾವೆ, ಎಲ್ಲ ಇದಾವೆ ಸರ್. ಹೊಸೂರು ಗ್ರಾಮಕ್ಕೆ ಇದುವರೆಗೂ ಶಾಸಕರಾದ ಮೇಲೆ ಸುಸಜ್ಜಿತವಾಗಿ ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ಇದರಲ್ಲಿ ಯಾವುದೇ ರೀತಿ ಕಳಪೆ ಅದೊಂದು ಸತ್ಯಕ್ಕೆ ದೂರ ಸರ್. ಕಳಪೆ ಕಾಮಗಾರಿ ಆಗಿದ್ರೆ ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತಲ್ವಾ? ಲೈಟ್ ಹೋಗ್ಬೇಕಾಗಿತ್ತು, ಫಿಲ್ಟರ್ ನೀರು ನಿಂತೋಗ್ಬೇಕಾಗಿತ್ತು, ಎಲ್ಲ ರೋಡ್ಗಳು ಕಿತ್ತೋಗ್ಬೇಕಾಗಿತ್ತಲ್ವಾ? ನೋಡ್ಲಿ ಅವರು ಆಗೆಲ್ಲ 8 ತಿಂಗಳು 9 ತಿಂಗಳಾಗಿದೆ ಸರ್. ಕಳಪೆ ಕಾಮಗಾರಿ ಆಗಿ ಎಲ್ಲ ಹೊಟ್ಟೋಗ್ಬೇಕಿತ್ತಲ್ಲ. ಇವಾಗ ಕಳಪೆ ಕಾಮಗಾರಿ ಅಂತ ಹೇಳಿದ್ರಲ್ಲ ಸರ್, ಬೆಳಗ್ಗೆ ಅವ್ರು ಬರಕ್ಕೆ ಹೇಳಿ, ನಾವು ಬರ್ತೀವಿ. ಎಲ್ಲ ಪ್ರತಿ ಗ್ರಾಮಸ್ಥರಿಗೂ ಕೇಳ್ರಿ, ಎಷ್ಟು ಕೆಟ್ಟೋಗಿದೆ, ಎಷ್ಟು ದಿನ ಕೆಲಸ ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳಿ ವಿಚಾರಿಸಿ ಹೇಳಿಕೆ ಕೊಡ್ರಿ. ನೀವೆಲ್ಲೋ ಕುತ್ಕೊಂಡು ಈ ಥರ ಮಾತಾಡಿದ್ರೆ SC ಕಾಲೋನಿಗಳಾಗಲಿ ಇಂಥ ಬೆಳಕು ಇರಲಿಲ್ಲ. ಯಾವಾಗಲೂ ಕತ್ಲಲ್ಲೇ ಇರ್ತೀವಿ. ಒಂದು 2 ಲೈಟ್ ಕಂಬ ಇತ್ತು. ಏನೇಳೋ ನನಗೆ 55 ವರ್ಷ. ಇವಾಗ 55 ವರ್ಷದಿಂದನೂ 2 ಲೈಟ್ ಕಂಬ ಏನು ಕಾಲೋನಿ ಬಂದಿರೋದು. ನಮ್ಮ ಶಾಸಕರು ಬಂದಾದಮೇಲೆ ಒಳಗಡೆ ಐಮಾಸ್ ಲೈಟು ನಾವೇ ತಗೊಬಂದು ನಾವು ಇಲ್ಲೇ ಹಾಕ್ಸ್ಬೇಕು ಅಂತೇಳಿ ನಾವೇ ತಗೊಬಂದು ಹಾಕಿದ್ವಿ. ನಮಗೆ ಕಾಲೋನಿ ಬೆಳಕಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಕತ್ಲೇನೇ ಇಟ್ಕೊಂಡು ಬಂದಿದ್ದು ಇಷ್ಟು ವರ್ಷದವರೆಗೂ. ಕತ್ಲು ಇದು ಬೆಳಕು ಬಂದೈತೆ, ಹೊಟ್ಟೆ ಕಿಚ್ಚು ಬಂದೈತೆ ಅಷ್ಟೇ. ನಾವೇನು ಮಾಡೋದು? ನಾವು ಕಾಲೋನಿಯವರೆಲ್ಲನೂ ಏನೋ ನಾವು ಬೆಳಕು ಹಾಕೊಂಡಿದ್ದೀವಿ, ಬೆಳಕಲ್ಲಿ ಬಂದಿದ್ದೀವಿ ಈಚೆ ಕಡೆಗೆ ಮಾಡಿದ್ದಾರೆ ಅಷ್ಟೇ. ಬೇಕಾಗಿದ್ರೆ ಚೆಕ್ ಮಾಡ್ಕೊಳ್ರಿ, ಅಧಿಕಾರಿಗಳಿದ್ದಾರೆ. ಕಾಮಗಾರಿ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೇ ಏನು ಇಲ್ಲ. ನಾವು ರೆಡಿ ಇದೀವಿ ಸರ್. ರಿಯಾಲಿಟಿ ಚೆಕ್ ಈಗಲೇ ಬರ್ರಿ, ನಾಳೆನೇ ಬರ್ರಿ, ನಾವು ರೆಡಿ ಇದೀವಿ ರಿಯಾಲಿಟಿ ಚೆಕ್ಗೆ. ಯಾಕಂದ್ರೆ ನಮ್ ಕಳಪೆ ಕಾಮಗಾರಿ ಆಗಿಲ್ಲ. ಇಂಥ ಕಾಮಗಾರಿ ಯಾವತ್ತು ಹೊಸೂರಲ್ಲಿ ಊರಲ್ಲಿ ಸೇರ್ಕೊಂಡು ಇಲ್ಲಿರೋ ಮೊದಲು ಮಾತಾಡಕ್ಕೆ ಹೇಳುವನ್ನ ಬಂದು ಯಾರನ್ನ
ಯಾರ ಕಳಪೆ ಕಾಮಗಾರಿ ಅದು ಇದು ಹೇಳ್ದಲ್ಲ, ಇಲ್ಲಿರೋರು ನಾವಿದ್ದೀವಲ್ಲ ಇಲ್ಲಿ, ನಾಳೆ ಬನ್ನಿ ಅಂತ ಹೇಳಿ ನಾಳೆ ಸರ್, ಅಲ್ಲಿ ಬನ್ನಿ ಅಂತ ಎದುರುಗಡೆ ಹೇಳಿ. ಮಾತಾಡಿ ಹೇಳ್ತೀವಿ. ಅಷ್ಟೇ. ಏನ್ ಸರ್ ಆಗ್ಬೋದಲ್ಲ ಸರ್? ಸರ್ಕಾರಿ ಶಾಲೆ ಪಕ್ಕದಲ್ಲೇನೆ ಫಿಲ್ಟರ್ ನೀರು ಇದು ಹೋಗ್ತಾ ಇದ್ದಾವೆ. ಏನು ಇದರಲ್ಲಿ ಎರ್ಬತ್ತನಹಳ್ಳಿ ರೂಟಲ್ಲಿ ಅಕ್ಕಿಬಿಕ್ಕಿ ಕಾಲೋನಿವರೆಗೂ 6 ಕೋಟಿನೋ 7.5 ಕೋಟಿನೋ ಇದಾಕಿದ್ದಾರೆ. ರಸ್ತೆ ಕಾಮಗಾರಿ ನಡೀತಾ ಇದೆ. ಅದು ನಡೀತಾ ಇಲ್ಲ ಅಂತಂದ್ರೆ ಅದಕ್ಕೆ ಅದೇನು ದುರ್ಬಳಕೆ ಮಾಡ್ಕೋಬೇಕಾಗ್ತೈತೆ ಸರ್. 5 ಕೋಟಿ 6 ಕೋಟಿ ದುರ್ಬಳಕೆ ಮಾಡೋಕ್ಕಾಗ್ತೈತೆ. 7.5 ಕೋಟಿ ನಾನು ಹಾಕಿರೋದು. ಇಲ್ಲಿಂದ ಏನು ಸೊಂಗನಹಳ್ಳಿ ಕ್ರಾಸಿಂದ ಹಿಡಿದು ಅಕ್ಕಿಬಿಕ್ಕಿ ಕಾಲೋನಿವರೆಗೂ ಟಾರ್ ರೋಡ್. ಇವ್ರ ಥರ ನಾವು ಆ ಕಾಲೋನಿಗೆ ಸಮುದಾಯ ಭವನಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ. ಸ್ಮಶಾನಕ್ಕೆ 20 ಲಕ್ಷ ಹಾಕ್ಸಿದ್ವಿ. ಇದು ಮಾಡಿದ್ದಾರೆ ಏನು MLA ವಾಲ್ಮೀಕಿ ಭವನ ಅಂತ ಹೇಳ್ಬಿಟ್ಟು 70 ಲಕ್ಷ ಕಾಮಗಾರಿ ನಡೀತಾ ಇದ್ರು, ರನ್ನಿಂಗ್ ಅಲ್ಲಿದೆ ಇವಾಗ. ಯಾರು ನಮ್ಗೇನು ಗೊತ್ತಿಲ್ಲ, ಕತ್ಲಲ್ಲಿ ಬಿಟ್ಟಿದ್ರು, ಏನು ಬೆಳಕಿಗೆ ಬಂದಿದ್ವಿ ಅಂತೇಳಿ ಈ ನನ್ನ ಮಕ್ಳು ಹಂಗೆ ಸಾಯ್ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದು. ಬೆಳಕಿಗೆ ಬಂದಿದ್ವಲ್ಲ, ಬಟ್ಟೆ ಕಿತ್ತಾಗಿದೆ ಅಷ್ಟೇ, ಇದೇನಿಲ್ಲ ಸರ್. ದಯವಿಟ್ಟು ಇದನ್ನ ಪೇಪರಲ್ಲಿ ನೀವು ಈಗ ಸರ್, ನಾವು ಈಗ ಶುದ್ಧ ಕುಡಿಯುವ ನೀರಿನ ಘಟಕನ ಮಾಡಿಸಿದ್ದಾರೆ ಶಾಸಕರು. 4 ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿಸಿದ್ದಾರೆ. ಆದರೆ ಇವರು ಮಾಡಿಸಿದ್ದಾರೆ. ಇವರು ಯಾವುದೋ ಟ್ರಸ್ಟಲ್ಲಿ ತೊಗೊಂಡು ಆಗೇನೋ ಮಾಡೋಕ್ಕೆ ಹೋಗಿ ಇವರ ರಾಜಕೀಯ ಲಾಭ ಇದಕ್ಕೋಸ್ಕರ, ಇವ್ರ ರಾಜಕೀಯ ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರ ಯಾರೋ ಒಬ್ಬ ಅಮಾಯಕರ ಸೈಟಲ್ಲಿ ಅವ್ರನ್ನ ಒಕ್ಕಲೆಬ್ಸಿ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಅಲ್ಲಿ ಏನೋ ಒಂದು ಡಬ್ಬ ಹಾಕ್ತೀವಿ ಅಂತೇಳಿ ಇಕ್ಬಿಟ್ಟು ಅದು ಒಂದು ದಿನಕ್ಕೂ ನಡೆದಿದ್ದಿಲ್ಲ, ನೋಡಿದ್ದಿಲ್ಲ ನಾವು. ಇವ್ರ ರಾಜಕೀಯ ದ್ವೇಷ ಸಾಧನೆ ಮಾಡಕ್ಕೆ, ಇವ್ರ ರಾಜಕೀಯ ಕುತಂತ್ರಕ್ಕೋಸ್ಕರ ಯಾರು ನಿಮ್ಗೆ ಆರೋಪಗಳು ಮಾಡಿದಾರೋ ಅವ್ರಿಗೆ ಗೊತ್ತಿರುತ್ತೆ. ಈಗ ನಾವ್ ಹೇಳ್ತಾ ಇದೀವಲ್ಲ ಯಾರು ಅಂತ, ನೀವು ನೋಡ್ತಾರಲ್ಲ, ನೋಡಿದವ್ರಿಗೆ ಅವ್ರಿಗೆ ಅರ್ಥ ಆಗೋಗುತ್ತೆ ನಾವ್ ಇಂಥ ಕೆಲಸ ಮಾಡಿದ್ದೀವಿ ಅಂತ. ಈಗ ನಮ್ಮ ಶಾಸಕರಿಗೆ ಮಾಡಿದ್ರೆ ಅಂತ ನಮ್ಗೆ ಅರ್ಥ ಆಗ್ತಿದೆ, ಅವ್ರಿಗೂ ನಾವ್ ಹೇಳಿದ ಅರ್ಥ ಆಗುತ್ತೆ. ಈಗ ಹೇಳ್ತಾ ಇದ್ರಿ ಯಾರು ಅಂತ. ಅವ್ರ ರಾಜಕೀಯದ ಇದು ಬೆಳೆ ಬೇಯಿಸ್ಕೊಳಕ್ಕೆ ಪಾಪ ಯಾರೊಬ್ಬ ಅಮಾಯಕರಲ್ಲಿ ಸೈಡ್ ಜಾಗ ಇದ್ರೆ ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅವ್ರನ್ನ ಒಕ್ಕಲೆಬ್ಸಿ ಆ ಜಾಗ ಖಾಲಿ ಮಾಡಿಸಿ ಅಲ್ಲಿ ಇವರೊಂದು ಕಂಟೈನರ್ ತಗೊಬಂದು ಇಟ್ಟು, ಈಗ ಪಾಪ ಅವ್ರಿಗೆ ಜಾಗನೂ ಇಲ್ಲ, ಇದು ಇಲ್ಲ, ಇಲ್ಲಿ ಪ್ಲಾಂಟ್ ರನ್ನಿಂಗ್ ಇಲ್ಲ, ಅದನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಇವರು ಆ ಟೈಮ್ಗೆ ಏನು ಮಾಡಬೇಕು ಅದಕ್ಕೋಸ್ಕರ ಮಾಡಿಕೊಂಡು ಈಗ ಅದನ್ನ ಅಲ್ಲಿ ಕುತ್ಕೊಂಡು ಅದೊಳಗೋಗೈತೆ ಇದೊಟ್ಟೋಗೈತೆ ಕಳಪೆ. ಇವ್ರದ್ದು ಆ್ಯಕ್ಚುಲಿ ಕಳಪೆ ಸರ್. ಹೊಸೂರು ಜನಕ್ಕೆ ಗೊತ್ತಿದೆ, ಹೊಸೂರು ಜನಕ್ಕೆ ಹೇಳ್ತಾ ಇದ್ದಾರೆ ಯಾರು ಕಳಪೆ, ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತ. ಇವ್ರು ಮಾಡಿ ಸುಮ್ಮನೆ ಇದು ಮಾಡೋದು ತಪ್ಪು ಸಹ ಇದೆ. ಈ ಥರ ಯಾರೇ ಆಗಲಿ ಅವ್ರೇನು ಆರೋಪ ಮಾಡಿದ್ದಾರೆ, ಅವರು ನಮ್ಮೂರವರೇ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಅವ್ರಿಗೆ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಸ್ತವಾಂಶ ಏನಿದೆ ಚರ್ಚೆ ಮಾಡಲಿ, ಕರೀಲಿ. ಇನ್ನೂ ಕೆಲಸ ಆಗಿಲ್ವಾ, ಹಿಂಗಾಗಿಲ್ಲ, ಹಿಂಗೆ ಮಾಡಿಸ್ಕೊಡ್ರಿ ಅಂತ ಮಾಡಿಸ್ತೀವಿ ಎಲ್ಲರೂ ಜೊತೆಲಿ ಇದ್ಕೊಂಡು. ಅದು ಬಿಟ್ಬಿಟ್ಟು ಹೀಗೆ ಯಾರೋ ಒಬ್ರು ಪುಸಲಾಯಿಸಿದ್ರು ಅಂತೇಳಿ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಈ ಥರ ಆಧಾರ ಇಲ್ಲದೆ ಆರೋಪಗಳು ಮಾಡೋದು ತಪ್ಪು ಸರ್.